ದೇವರ ವಾಕ್ಯದ ಕಡೆ ನಾವೆಲ್ಲರೂ ಗಮನ ಹರಿಸುವ. ನಾವೆಲ್ಲರೂ ನಮ್ಮ ಶಿರಗಳನ್ನು ಬಾಗಿಸುವ. ಸ್ವಲ್ಪ ಹೊತ್ತು ನಮ್ಮನ್ನು ದೇವರಿಗೆ ಸಮರ್ಪಿಸುವ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳುವ. ನಮ್ಮ ರಕ್ಷಕನೇ, ನಮ್ಮ ತಂದೆಯೇ, ನಾವೆಲ್ಲರೂ ದೈನ್ಯತೆಯಿಂದ ನಿನ್ನ ಆಲಯದಲ್ಲಿ ಬಂದು ಸೇರಿ ಸ್ವಲ್ಪ ಹೊತ್ತು ನಿನ್ನನ್ನು ಧ್ಯಾನಿಸ್ತಕ್ಕಂಥ ಸದಾವಕಾಶ, ಕುಳಿತುಕೊಂಡಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ವಿಶೇಷವಾಗಿ ನೀನು ಆಶೀರ್ವದಿಸು ತಂದೆಯೇ. ಅವರಿಗೆ ಏಕಾಗ್ರತೆಯನ್ನು ದಯಪಾಲಿಸು. ಸೈತಾನನ ಯಾವ ಚಟುವಟಿಕೆಗಳಿಗೆ ಅನುವು ಮಾಡಿಕೊಡದಂತೆ ಸದಾಕಾಲಕ್ಕೂ ನಿನ್ನ ಬೆಳಕು ನಮ್ಮಲ್ಲಿ ಪಸರಿಸುವ ಹಾಗೆ ನೀನು ಕೃಪೆ ಮಾಡಬೇಕೆಂದು ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವಾಕ್ಯ ಆದಿಕಾಂಡ ಪುಸ್ತಕದಲ್ಲಿ ಓದಿರ್ತಕ್ಕಂಥ ಕಾಯಿನ್ ಮತ್ತು ಏಬೇಲಿನ ಕತೆ ತಮ್ಮೆಲ್ಲರಿಗೆ ಗುರ್ತಿದೆ ಅಲ್ಲ? ಕಾಯಿನ್ ಏಬೇಲವ್ರ ಕತೆ ಗೊತ್ತಿಲ್ಲ? ನಮ್ಮಲ್ಲಿ ಕಾಯಿನ್ ಅನ್ನೋರು ಇದ್ದಾರಾ? ಏಬೇಲ್ ಅನ್ನೋರು ಇದ್ದಾರಾ? ಹೌದು, ಕಾಯಿನ್ ಏಬೇಲ್ ಇಬ್ಬರೂ ಇಲ್ಲ ನಮ್ಮ ಸಭೆಯಲ್ಲಿ, ಅಲ್ಲ? ಹೌದು, ಅದ್ರ ಕತೆ ಎಲ್ಲರಿಗೂ ಗೊತ್ತಿದೆ, ಆದರೆ ನಾನು ಅದನ್ನು ಹೇಳಲ್ಲ. ಯಾಕಂತಂದರೆ ಅದು ಮಾಮೂಲಿ. ಸತ್ಯವೇದದಲ್ಲಿ ಆದಿ ಕಾಲದಲ್ಲಿ ನಡೆದು ಹೋಗಿರ್ತಕ್ಕಂಥ ನಿಜವಾದ ಘಟನೆಗಳು ಇವತ್ತು ನಾವು ನೆನೆಸ್ತೀವಪ್ಪ ಅಂತಂದರೆ ಅದರಲ್ಲಿ ಇರ್ತಕ್ಕಂಥ ವಿಶೇಷತೆ ಏನು ಅಂತೇಳಿ ಮೊದಲನೇ ವಾಕ್ಯ ನೋಡ್ರಿ, ಅಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತಂದರೆ, ಆದಿಕಾಂಡ ತೆಗೆದಿರಲ್ಲ, ಅದು ಆದಿಕಾಂಡ 4 ಆದಿಕಾಂಡ 4ನೇ ಅಧ್ಯಾಯ ಓದಿರ್ತಕ್ಕಂಥದ್ದು. ಇದೀಗ ಓದಿದ್ನಿಲ್ಲ ನಾನು, 3ನೇ ವಚನ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಇಷ್ಟೇ ನಮಗೆ ಬೇಕಾಗಿರ್ತಕ್ಕಂಥದ್ದು. ಯಾಕಂತಂದರೆ ಈ ಲೋಕದಲ್ಲಿ ನಾವು ಜೀವಿಸುವಂಥ ಸಂದರ್ಭದಲ್ಲಿ ಅನೇಕರು ಮೊದಲನೇದಾಗಿ ನಮ್ಮ ಧರ್ಮವನ್ನು, ದೇಶದ ಪ್ರತಿಯೊಬ್ಬೊಬ್ಬರು ಅದನ್ನು ದ್ವೇಷ ಮಾಡ್ತಾರೆ. ಹೌದಾ? ಕ್ರೈಸ್ತತ್ವದ ಬಗ್ಗೆ ಯಾರಿಗಾದರೂ ಗುರ್ತಿದೇನಾ? ಕ್ರೈಸ್ತತ್ವ ಇದು ನಮ್ಮ ಧರ್ಮ, ಇದು ನನ್ನ ಒಂದು ನೀತಿ ಅಂಥೇಳಿ ನನಗೆ ಅಭಿಮಾನ ಇದೆ. ಆದರೆ ಕ್ರೈಸ್ತರನ್ನು ದ್ವೇಷಿಸ್ತಕ್ಕಂಥ ಇಡೀ ದೇಶದ ಸಮಾಜ ಯಾವಾಗಲೂ ಕ್ರೈಸ್ತರನ್ನು ಟಾರ್ಗೆಟ್ ಮಾಡಿದೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಕ್ರೈಸ್ತರಂತ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ. ಯಾಕೆಂತಂದರೆ ನಾವು ಎಂದು ಕ್ರೈಸ್ತರಾಗಿದ್ದೇವೆ ಅಂತಂದರೆ ಅಂದಿನಿಂದ ಇಂದಿನವರೆಗೂ ಒಂದೊಂದು ಮೆಟ್ಲು ಉನ್ನತಕ್ಕೆ ಏರ್ತಾನೇ ಇದ್ದೀವಿ. ನಾವು ನಿಜ ಧರ್ಮದ ಸಾರವನ್ನು ತಿಳಿತಾನೇ ಇದ್ದೀವಿ. ಅದೇ ಪ್ರಕಾರವಾಗಿ ದೇವರು ನಮ್ಮನ್ನು ಕೂಡ ಆತನು ಹೆಚ್ಚಾಗಿ ಆಶೀರ್ವಾದಿಸ್ತಾ ಇದ್ದಾನೆ. ನಾವು ಆಶೀರ್ವಾದ ಹೊಂದಿದ ಮಕ್ಕಳು ನಾವಾಗಿದ್ದೇವೆ. ಆದರೆ ಇಲ್ಲಿ ಒಂದೊಂದು ಸಲ ಏನಾಗಿಬಿಡ್ತದೆ ಅಂದರೆ, ಅದು ದೇಶದ ಲೆಕ್ಕ ಹಾಕುವಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಚಿಕ್ಕದಾಗಿ ನಮ್ಮ ಸಭೆಯಲ್ಲಿ ನಾವೆಲ್ಲರೂ ಅನೇಕ ಕುಟುಂಬಗಳನ್ನು ಹೊಂದಿರತಕ್ಕಂಥ ಜನರು, ಅನೇಕ ಕುಟುಂಬಗಳನ್ನು ಹೊಂದಿದ್ದೇವೆ. ಆದರೆ ಕುಟುಂಬದಲ್ಲಿ ಅಥವಾ ಓಣಿಯಲ್ಲಿ, ಸಭೆಯಲ್ಲಿ ವಿಭಿನ್ನವಾಗಿರ್ತಕ್ಕಂಥ ವಿಚಾರಗಳಿಂದ ಸಭೆ ಏನಾಗ್ತದೆ ಅಂತಂದರೆ ಪಾರ್ಟಿಷನ್ ಆಗಿ ಇಬ್ಬಾಗವಾಗ್ತದೆ. ಒಂದೊಂದು ಸಭೆಯಲ್ಲಿ 2 ಭಾಗಗಳಿವೆ, ಒಂದೊಂದು ಸಭೆಯಲ್ಲಿ 4 ಭಾಗಗಳಿವೆ. ಆದರೆ ನಮ್ಮ ಸಭೆಯಲ್ಲಿಲ್ಲ, 4 ಓಣಿಗಳಿವೆ. ಹೌದಲ್ಲ? 4 ಓಣಿಗಳಿವೆ, ಸಂತೋಷ ಪಡ್ತಕ್ಕಂಥದ್ದು. ಆದರೆ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಅಂತಂದರೆ, ಒಬ್ಬರನ್ನೊಬ್ಬರು ದ್ವೇಷ ಮಾಡ್ತಕ್ಕಂಥದ್ದು ಯಾಕೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗಿದೆ. ಈಗ ನಮ್ಮ ಈ ಒಂದು ಕ್ರೈಸ್ತರನ್ನು, ನಮ್ಮ ಈ ಸಭಿಕರನ್ನು, ಈ ನಮ್ಮ ಯವನಸ್ಥರನ್ನು, ಈ ನಮ್ಮ ಪುರುಷರನ್ನು ಯಾಕೆ ಒಬ್ಬರನ್ನೊಬ್ಬರು ದ್ವೇಷ ಮಾಡ್ತಕ್ಕಂಥದ್ದು ಅಂತ ಅದು ನಮಗೆ ಕಾಡ್ತದೆ. ನಮ್ಮನ್ನು ಯಾರು ಸೇರಲ್ ಬಿಡಪ್ಪ ಅಂತಕ್ಕಂಥ ಒಂದು ಕೆಟ್ಟ ಮನೋಭಾವನೆಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ನಾವು ಯಾರಿಗೆ ಬೇಕಾಗಿಲ್ಲ ಬಿಡಪ್ಪ ಅಂತೇಳಿ ನಾವು ಯೋಚನೆ ಮಾಡ್ತೀವಿ. ಒಂದೊಂದು ಸಲ ಯಾವುದೋ ಒಂದು ಒಳ್ಳೆ ಫಂಕ್ಷನ್ ಮಾಡ್ತಿರ್ತೀವಿ, ಯಾರನ್ನೂ ಬಿಟ್ಟುಕೊಟ್ಟು ಮಾಡ್ತೀವಿ. ಇದು ನಮ್ಮ ದುರದೃಷ್ಟ ಅಂತೇಳಿ ನಾವು ಯೋಚನೆ ಮಾಡ್ತೇವೆ. ಇದೆಲ್ಲ ನಾನು ಯಾಕೆ ಜ್ಞಾಪಕ ಮಾಡ್ತೀನಿ ಅಂತಂತಂದರೆ, ನಾವು ಎಂದು ದೀಕ್ಷಾ ಸ್ಥಾನವನ್ನು ಹೊಂದಿ ದೇವರ
ಆ ಒಂದು ಪರಿಶುದ್ಧವಾಗಿರ್ತಕ್ಕಂಥ 3 ತೊಟ್ಟು ಹನಿಗಳು ನಮ್ಮ ತಲೆ ಮೇಲೆ ಬಿದ್ದ ಮೇಲೆ ಹೊಸದಾಗಿ ಹುಟ್ಟಿರ್ತಕ್ಕಂಥವ್ರು ನಾವು, ಹೊಸ ಜೀವಿತವನ್ನು ಅನುಸರಿಸಿ ನಡೀತಕ್ಕಂಥವ್ರು ನಾವು. ಆದರೆ ಅನುಸರಿಸಲೇ ಇಲ್ಲ. ಕಾರ್ಯಕ್ರಮ ಮಾಡಿದ್ವಿ, ಹೊಸ ಬಟ್ಟೆ ಮಾಡಿದ್ವಿ, ಹೊಸ ಹೋಳಿಗೆ ಊಟ ಎಲ್ಲ ಮಾಡ್ಕೊಂಡಿವಿ. ಹೌದು, ಇವತ್ತಿನ ದಿವಸದಿಂದ ನಾನು ಹೊಸ ಜೀವನಕ್ಕೆ ಅಣಿಯಾಗ್ತೇನೆ ಅಂತೇಳಿ ನಿರ್ಧಾರ ಮಾಡ್ತೇವೆ. ಪಾಸ್ಟ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೇವೆ. ನೀನು ಮಾಡಿರ್ತಕ್ಕಂಥ ತಪ್ಪು ಪಾಪಗಳು ಇವತ್ತಿನಿಂದ ಕ್ಷಮಿಸಲ್ಪಟ್ಟಿವೆ, ಇನ್ನು ಹೊಸದಾಗಿ ಜೀವನ ಮಾಡು ಅಂತೇಳಿ ನಾವು ಆಜ್ಞಾಪಿಸ್ತೇವೆ. ಆದರೆ ನಾವು ಅದೇ ಮತ್ತೆ ಹೊಲಸು ಜೀವನದಲ್ಲಿ ಜೀವಿಸ್ತಾ ಇದ್ದೀವಲ್ಲ, ಅದ್ರ ಬಗ್ಗೆ ನಾವು ಎಂದಾದರೂ ಯೋಚನೆ ಮಾಡಿದ್ದೀವೇನು? ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂತಂದರೆ ಕ್ರಿಸ್ತಿಯ ಜೀವನ ಇವ್ಯಾವುದಕ್ಕೂ ಅನುವು ಮಾಡಿಕೊಡೋದಿಲ್ಲ, ಇವ್ಯಾವುದಕ್ಕೂ ಅನುವು ಮಾಡಿಕೊಡೋದಿಲ್ಲ. ಆದರೆ ಇಲ್ಲಿ ಆದಿಕಾಲದಲ್ಲಿ ಕಾಯನ್ ಹೇಬೆಲರ ಕತೆ ನೋಡಿದಾಗ, ಕಥೆಯಲ್ಲ, ಅದು ನಿಜವಾಗಿರ್ತಕ್ಕಂಥದ್ದು. ಅಲ್ಲಿ ಕೆಲವು ಮುಖ್ಯ ಅಂಶಗಳನ್ನು ನಾನು ಎತ್ತಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಏನಾಗಿದೆ ಅಂತಂದರೆ, ಕಾಲಾಂತರದಲ್ಲಿ ಕಾಯನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದ. ಎಷ್ಟು ಹಗುರವಾಗಿ ಹೇಳ್ತಾನೆ ಇದ್ದ, ಹೌದಲ್ಲ? ಕಾಲಾಂತರದಲ್ಲಿ ಎಂದೋ ಒಂದು ದಿವಸ, ಹೌದಲ್ಲ, ಎಂದೋ ಒಂದು ದಿವಸ ಕಾಯನ್ ಏನು ಮಾಡಿದನಂತಂದರೆ ಹೊಲ್ದಾಗಿರೋ ಏನೋ ಬೆಳೆ ಇಳಿತಂತ ದೇವರಿಗೆ ಸಮರ್ಪಿಸಿದನು ಅಂತೆ. ಆದರೆ ಹೇಬೆಲನು ಅಲ್ಲಿ ನೋಡ್ರಿ ವೆಚ್ಚ ಒತ್ತು ಕೊಡ್ತಕ್ಕಂಥದ್ದು. ಆದರೆ ಹೇಬೆಲನು ಹಾಗೆಯೇ ತನ್ನ ಹೆಂಡಿನಿಂದ ಚೊಚ್ಚಲ ಕುರಿಯನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೆಲನು ಅವನ ಕಾಣಿಕೆಯನ್ನು ಮೆಚ್ಚಿ, ಕಾಯನನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯನನು ಬಹು ಕೋಪಗೊಂಡನು, ದೇವರಿಂದ ದ್ವೇಷಿಸಲ್ಪಟ್ಟನು. ಅದೇ ಪ್ರಕಾರ ನಮ್ಮ ಜೀವನ ಅಂತ ನಾನು ಹೇಳಿಕೊಟ್ಟಿದ್ದೇನೆ. ಹೌದಾ? ನಾವೇನು ತಿಳ್ಕೊಳ್ತೀವಿ ನಮ್ಮ ಜೀವಿತದಲ್ಲಿ ಅಂತಂದರೆ, ದೇವರಿಗೆ ಮತ್ತು ಆರಾಧನೆಗೆ ಹೆಚ್ಚಿನ ಮಹತ್ವ ಕೊಡದೆ ಏನೋ ಒಂದು ನಾವೇನಂತಂದರೆ, ಈಗಂತ ನಾನು ಬರ್ತಾ ಹೊಲ್ದಾಗ್ಲಿಂದ ಬರೋ ಮುಂದೆ ಒಂದು 4 ಟೆನ್ನಿಸ್ ರೋಡ್ ತೊಗೊಂಬಂದೆ, ಅದನ್ನೇ ಮಾಡಿದೆ, ತಂದು ಕೇಸ್ ದೇವ್ರಿಗೆ ಕೊಟ್ಟೆ ಅಂತನ್ನ ಅರ್ಥ ಕಾಯಿನಿಂದಾಗಿತ್ತು. ಅಲ್ಲಿ ಏನು ಒತ್ತು ಕೊಡಲಿಲ್ಲ ಆತ. ಆದರೆ ಹೇಬೆಲನು ಒತ್ತು ಕೊಟ್ಟಿರ್ತಕ್ಕಂಥದ್ದು ನೋಡು, ದೇವರಿಗೆ ಕಾಣಿಕೆ ಕೊಡಬೇಕಾಗಿದೆ. ನಾನು ಎಂಥ ಕಾಣಿಕೆ ಕೊಡಬೇಕು? ಅದು ಚೊಚ್ಚಲ ಮಗುವಾಗಿ, ಚೊಚ್ಚಲ ಫಲವಾಗಿರಬೇಕು ಮತ್ತು ಅದು ಪೂರ್ತಿಯಾಗಿ ಸಮೃದ್ಧವಾಗಿರಬೇಕು, ಕೊಬ್ಬಿದ್ದಾಗಿರಬೇಕು ಅಂತೇಳಿ. ಇಲ್ಲಿ ಏನಾಗ್ತದೆ ಅಂತಂದರೆ, ವಿಶೇಷತೆಯನ್ನು ದೇವರು ಬಯಸ್ತಾನೆ. ಇವರು ನನ್ನ ಜನಾಂಗ, ನನ್ನ ಜನರು, ನನ್ನ ಸಭಿಕರು ನನಗೆ ಎಷ್ಟು ಒತ್ತು ಕೊಡ್ತಾರೆ, ಅದನ್ನು ಮುಖ್ಯವಾಗಿರ್ತಕ್ಕಂಥದ್ದು. ಅಯ್ಯರೆ ನಾವು ಬರ್ತೀವಲ್ರಿ ಪ್ರಾರ್ಥನೆಗೆ, ಆರಾಧನೆಗೆ ಬರ್ತೀವಿ, ಹೆಚ್ಚು ಕಡಿಮೆ ಬರ್ತೀವಿ, ಏನು ಭಾಳ ತಡ ಆಗ್ತದೆ ಎಲ್ಲರ ಬಳಿ ಇರ್ತಕ್ಕಂಥದ್ದು, ಹೌದಲ್ಲ? ಇವತ್ತು 10:10 ಆಯಿತು. 10 ಗಂಟೆಗೆ ನಾನು ಇಲ್ಲಿ ಬಂದೆ, 10:30 ಆದರೂ ಯಾರೂ ಇಲ್ಲಿಲ್ಲ. ಅಂದರೆ ಕಾಯನ್ನ ಕಾಣಿಕೆ ಯಾವ ರೀತಿಯಿಂದ ಇತ್ತು ಅದೇ ಪ್ರಕಾರವಾಗಿ ನಿನ್ನ ಜೀವನ ಆಗಿದೆ ನೋಡ್ರಿ. ದೇವ್ರಿಗೆ ಎಲ್ಲಿ ಒತ್ತು ಕೊಡ್ತಾನೇ ಇಲ್ಲ. ದೇವ್ರಿಗೆ ಒತ್ತು ಕೊಡಲಿಲ್ಲ ಅಂತಂದ್ರೆ ಏನಾಯಿತು? ಅಲ್ಲಿ ದೇವರ ದೃಷ್ಟಿಯಲ್ಲಿ ಕಾಯನಿನ ಕಾಣಿಕೆ ಮೆಚ್ಚುಗೆ ಆಗಲಿಲ್ಲ, ದ್ವೇಷ ಆಯಿತು, ತಿರಸ್ಕರಿಸಿದ ಆತ. ಆದರೆ ಹೇಬೆಲನ ಕಾಣಿಕೆ, ಅವನ ಬಳಿ ಸಾಕಾಗಷ್ಟು ಹಾಡುಗಳಿದ್ದು, ಯಾವುದಾದ್ರೂ ನಾಳೆ ನಾಡು ಸಾಯೋದನ್ನು ಹಿಡ್ಕೊಂಬಂದು ಕೇಸ್ ಕೊಟ್ಬಿಡೋ ದೇವರಿಗೆ ಅಂತ ಕೇಸ್ ಅಂತೀವಿ ನಾವು. ಈಗಂತೂ ಸಹಜವಾಗಿ ಎಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಚಲೋ ಉತ್ತಮವಾದದ್ದನ್ನು ಕೊಬ್ಬಿದ್ದನ್ನು ದೇವ್ರಿಗೆ ಕೊಡ್ಲಿಕ್ಕೆ ಯಾರಿಗೂ ಮನಸ್ಸಿಲ್ಲ. ಏನೋ ಒಂದು ಕೊಡಬೇಕಲ್ಲಪ್ಪ ಅಂತೇಳಿ ಎಳೆದುಳಿದದ್ದು. ಆದರೆ ಪ್ರಿಯರೇ, ಇಲ್ಲಿ ಹೇಬೆಲನ ಮೂಲಕವಾಗಿ ನಾವು ತಿಳಿದುಕೊಳ್ಬೇಕೇನಂತಂದರೆ, ಅತ್ಯುತ್ತಮವಾಗಿರ್ತಕ್ಕಂಥದ್ದನ್ನು ದೇವರಿಗೆ ಕೊಟ್ಟರೆ ದೇವರು ಅತ್ಯುತ್ತಮವಾಗಿರ್ತಕ್ಕಂಥ ಆಶೀರ್ವಾದ ನಿಮಗೆ ಕೊಡ್ತಾನೆ. ಇಲ್ಲ ಅಂತಂದರೆ ಹಿಂಗೆ ಜನರಲ್ಲಾಗಿ ಹೋಗ್ಲಿ ಬಿಡೋ ಅಂತೇಳಿ ಅಂತ. ಅದಕ್ಕಾಗಿ ಇಲ್ಲಿ ಏನಂತಂದರೆ, ಯಾಕೆ ದ್ವೇಷ ಬಂತು ಅಂತ, ದ್ವೇಷ ಎಲ್ಲಿಂದ ಹುಟ್ಟಿತು ಅಂತ, ಜನ ನಮ್ಮನ್ನು ಯಾಕೆ ದ್ವೇಷಿಸ್ತಾರೆ ಅಂತೇಳಿ. ಯಾಕಂತಂದರೆ ಇಲ್ಲಿ ಆತನು ಸ್ಪಷ್ಟವಾಗಿ ಹೇಳ್ತಾನೆ, ಎಲ್ಲಿ ದೇವರಿಗೆ ಪ್ರೀತಿಯಾಗಿರ್ತಕ್ಕಂಥ ಕಾಣಿಕೆ ಹೇಬೆಲನಿಂದಾಗಿದ್ದರೆ, ದೇವರಿಗೆ ತಿರಸ್ಕರಿಸಲ್ಪಟ್ಟಿರ್ತಕ್ಕಂಥ ಕಾಣಿಕೆ ಏನಾಗಿಬಿಟ್ಟಿತ್ತು, ಅದು ಕಾಯನಿಂದಾಗಿತ್ತು ಅಂಥೇಳಿ ಅಲ್ಲಿ ನಾವು ನೋಡಬೇಕಾಗಿದೆ. ಅದೇ ಪ್ರಕಾರವಾಗಿ ಇನ್ನೊಂದು ವಾಕ್ಯ ಇದೆ, ಏನಂತಂದ್ರೆ ಯೋಹಾನ 15:18-19 ನೋಡೋಣ. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳ್ಕೊಳ್ಳಿರಿ. ಮುಂದೆ, ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು.
ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಕ್ರೈಸ್ತರನ್ನು ಯಾಕೆ ದ್ವೇಷ ಮಾಡ್ತಾರೆ? ಅವರಲ್ಲಿ ನೀತಿ ಇದೆ. ಯಾಕೆ ದ್ವೇಷ ಮಾಡ್ತಾರೆ? ಅವರಲ್ಲಿ ಒಂದು ಕಾನೂನು ಇದೆ. ಯಾಕೆ ದ್ವೇಷ ಮಾಡ್ತಾರೆ? ಅವರು ಜನರನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ. ಎಲ್ಲ ನೀತಿ ಗುಣಗಳು ಕ್ರೈಸ್ತರಲ್ಲಿವೆ. ಅದಕ್ಕಾಗಿ ಏನಾಯಿತು? ದೇಶ ನಮ್ಮನ್ನು ದ್ವೇಷ ಮಾಡುತ್ತದೆ. ದೇಶದ ಜನರು ನಮ್ಮನ್ನು ದ್ವೇಷ ಮಾಡ್ತದೆ. ಎಲ್ಲಿ ಸಹಕಾರನೇ ಇಲ್ಲ, ಎಲ್ಲಿ ನಮಗೆ ಹೆಚ್ಚಿನ ಒಂದು ಆದ್ಯತೆ ಇಲ್ಲ. ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳಲ್ಲಿ ಕಡಿತ, ಇನ್ನೂ ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥವುಗಳು ಅವರು ಕ್ರೈಸ್ತರು ಇಲ್ಲ ಹೆಂಗಾದರೂ ಆಗಲಿ ಬಿಡು ಅಂತೇಳಿ ಆ ರೀತಿಯಿಂದ ಯೋಚನೆ ಮಾಡ್ತಾರೆ. ಇಲ್ಲ ಅವರು ಸೌಕರ್ಯ ಇದ್ದಾರೆ ಬಿಡು ಅಂತೇಳಿ ಆ ರೀತಿಯಿಂದ ಯೋಚನೆ ಮಾಡ್ತಾರೆ. ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅದಕ್ಕೆ ನಿರಾಶರಾಗತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ನಿನ್ನನ್ನು ಯಾಕೆ ದ್ವೇಷ ಮಾಡ್ತದೆ ಅಂತಂದರೆ ನಿನ್ನಲ್ಲಿ ನೀತಿ ಗುಣಗಳಿವೆ, ನಿನ್ನಲ್ಲಿ ಒಳ್ಳೆಯ ಸಂದೇಶದ ನಡೆನುಡಿಗಳಿವೆ. ಅದಕ್ಕಾಗಿ ಜನ ನಿಮ್ಮನ್ನು ಸೇರೋದು ಇಲ್ಲ. ಅದಕ್ಕಾಗಿ ನೀವು ಯೋಚನೆ ಮಾಡಬೇಕೇನಂತಂದರೆ, ಮೊದಲು ನಾನು ಈ ಲೋಕದಲ್ಲಿ ಇದ್ದೀನಿಲ್ಲ, ಅನೇಕ ವರ್ಷಗಳ ಕಾಲ 32 ವರ್ಷಗಳ ಕಾಲ ದೇವರು ಇಲ್ಲಿ ಈ ಲೋಕದಲ್ಲಿ ಜೀವಿಸಿದ. ಅವಾಗಾದರೂ ಆತನಿಗೆ ಯಾರೂ ಅಷ್ಟಿಲ್ಲ, ಯಾರೂ ಆತನ ಅಷ್ಟು ಸೇರ್ತಿರಲಿಲ್ಲ. ದ್ವೇಷ ಮಾಡ್ತಿದ್ರು ಯಾಜಕರು, ಫರಿಸಾಯರು. ಎಲ್ಲಿ ಇಡೋಣ ಈತಗೆ, ಎಲ್ಲಿ ಹಿಡಿದು ಆತನ ಶಿಕ್ಷೆ ಮಾಡೋಣ ಅಂಥೇಳಿ ಆ ರೀತಿಯಿಂದ ಯೋಚನೆ ಮಾಡ್ತಿದ್ರು. ಅದೇ ಪ್ರಕಾರವಾಗಿ ಈಗಲೂ ಕೂಡ ನನ್ನನ್ನು ನಂಬಿರ್ತಕ್ಕಂಥ ಜನರು, ನೀವೆಲ್ಲರೂ ಲೋಕದಲ್ಲಿ ಇರ್ತಕ್ಕಂಥವುಗಳಿಗೆ ನೀವು ಹೊಂದಿಕೊಂಡಿಲ್ಲ. ನಾವೆಲ್ಲ ಹೊಂದ್ಕೊಂಡಿದ್ದೀವಿ ಲೋಕದಲ್ಲಿ ಇರ್ತಕ್ಕಂಥವುಗಳಿಗೆ. ಬೇರೆ ಜಾತ್ರೆ ಮಾಡ್ತೇವಾ? ಇಲ್ಲ ದೇವ್ರು ಮಾಡ್ತೇವಾ? ಲೋಕದವ್ರ ಜೊತೆ ಸೇರಿ ನಾವು ಮಜಾ ಮಾಡ್ತೇವಾ? ಇಲ್ಲ, ಮಾಡೋದಿಲ್ಲ. ಮಾಡ್ತಿದ್ರೆ ಅದು ನಿಮ್ಮ ದುರದೃಷ್ಟ ಅಂತ ಹೇಳ್ತೇನೆ. ಮಾಡೋದಿಲ್ಲ. ಅದಕ್ಕಾಗಿ ನಾವು ಪ್ರತ್ಯೇಕಿಸಲ್ಪಟ್ಟಿದ್ದೇವೆ. ನೀವು ಲೋಕದವರಲ್ಲ, ನೀವು ಲೋಕದವರು ಅಲ್ಲ ಅಂತೇಳಿ ನಾನು ಏನು ಮಾಡಿದ್ದೇನೆ ಅಂತಂದರೆ ನಮ್ಮನ್ನೇ ಆರಿಸಿಕೊಂಡಿದ್ದಾನೆ. ಯಾಕೆ? ಬೇರೆ ಜನಾಂಗದವರು ಇಲ್ಲಿರಲಿಲ್ಲ, ಇದ್ದರು. ಆದರೂ ಕೂಡ ನನಗೆ ನೀವೇ ಬೇಕಾಗಿತ್ತು ಅಂತಕ್ಕಂಥದ್ದು ಆತ ತೋರಿಸಿರ್ತಕ್ಕಂಥ ಪ್ರೀತಿ. ಒಂದು ವೇಳೆ ಆತ ಬೇರೆ ಜನಾಂಗದವ್ರನ್ನ ಆರಿಸ್ಕೊಂಡಿದ್ರೆ ಅವ್ರ ಜನಸಂಖ್ಯೆ ಇನ್ನೂ ಹೆಚ್ಚಾಗ್ತಿತ್ತು, ನಮಗಿಂತ ಹೆಚ್ಚಾಗಿ ಅವರು ಸಂಭ್ರಮಿಸ್ತಿದ್ರು. ಈ ರೀತಿಯಿಂದ ಆತನು ಯೋಚನೆ ಮಾಡಿರ್ಬೋದು. ಆದರೆ ಧಿಕ್ಕರಿಸಲ್ಪಟ್ಟವರು ನಾವು, ದೇವರಿಂದ ಸಮಾಜದಿಂದ ದೂರ ಇರ್ತಕ್ಕಂಥವ್ರು ನಾವು ಅಂತೇಳಿ ಆತನು ಏನು ಮಾಡ್ತಾನೆ? ದೀನರನ್ನು, ದಲಿತರನ್ನು ಆರಿಸಿಕೊಂಡು ಇವತ್ತಿನ ದಿವಸದಲ್ಲಿ ತಾನು ನಮಗೆ ತನ್ನ ಮಕ್ಕಳಾಗ್ತಕ್ಕಂಥ ಆ ಒಂದು ಪಟ್ಟವನ್ನು ಆತನು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಯಾವಾಗಲೂ ಏನಂತಂದರೆ ಯೋಚನೆ ಮಾಡಬೇಕು. ಕೆಟ್ಟದಾಗಿ ಇಲ್ಲಿ ಇರ್ತಕ್ಕಂಥ ಈ ಸಮಾಜ, ಈ ಲೋಕದ ರೀತಿ, ಈ ಲೋಕದಲ್ಲಿರ್ತಕ್ಕಂಥ ನಡೆನುಡಿಗಳ ಬಗ್ಗೆ ಯೋಚನೆ ಮಾಡಿ ನಾವೆಲ್ಲರೂ ಧೈರ್ಯ ತಂದುಕೊಳ್ಬೇಕು. ಯಾಕಂತಂದರೆ ನಾವು ದೇವರಿಂದ ಆರಿಸಲ್ಪಟ್ಟಿರ್ತಕ್ಕಂಥ ಮಕ್ಕಳು. ಈ ಲೋಕದಲ್ಲಿ ಚಿಂತೆ, ಬಾಧೆ, ಹಿಂಸೆಗಳು ಯಾವಾಗಲೂ ಯಥೇಚ್ಛವಾಗಿ ಬರ್ತದೆ. ಆದರೆ ದೇವರು ನಮ್ಮನ್ನು ಯಾವ ರೀತಿಯಿಂದ ಕಾಪಾಡ್ತಾನೆ? ಆತನ ಅಡ್ಡ ಬಂದು ನಿಂತು ನಮ್ಮನ್ನು ಕಾಪಾಡೋದಿಲ್ಲ, ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ನಮಗೆ ಕೊಡ್ತಾನೆ. ಅದನ್ನ ಹೆಂಗೆ ನಿಭಾಯಿಸ್ಬೇಕಪ್ಪ ಅಂತೇಳಿ ಆ ಶಕ್ತಿಯನ್ನು ಏನು ಮಾಡ್ತಾನೆ? ನಮಗೆ ಕೊಡ್ತಾನೆ ಅಂತೇಳಿ. ಅದ್ರ ಸಲುವಾಗಿ 2 ತಿಮೋಥೆ 3ನೇ ಅಧ್ಯಾಯ 12ನೇ ವಚನದಲ್ಲಿ ಒಂದು ವಚನ ಬರೆದ, ಒಂದು ಚಿಕ್ಕದಾಗಿ 12ನೇ ವಚನ ನೋಡ್ರಿ. 2ನೇ ತಿಮೋಥೆ 3, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗ್ತಾರೆ. ಹೌದಲ್ಲ? ನಮಗನ್ನಿಸ್ತದಲ್ಲ, ಏನಪ್ಪ ನಾವು ಎಷ್ಟು ಕಷ್ಟದಲ್ಲಿದ್ದೇವೆ, ನಮ್ಗೆ ಇಷ್ಟಿದ್ರೂ ನಮ್ಮನ್ನು ಹೆಂಗೆ ಹಿಂಸೆ ಮಾಡ್ತಾರೆ ಅಂಥೇಳಿ ಈ ರೀತಿಯಿಂದ ಕೆಟ್ಟ ಯೋಚನೆಗಳು ನಮಗೆ ಬಂದಂಥ ಸಂದರ್ಭದಲ್ಲಿ ದೇವರ ವಾಕ್ಯ ನಮಗೇನಂತಂದರೆ ಧೈರ್ಯವನ್ನು ಕೊಡ್ತದೆ. ಏನಂತೇಳಿ? ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸಿದ್ದಕ್ಕೆ. ಯಾಕೆ ನಮ್ಗೆ ಹಿಂಸೆ ಮಾಡ್ತಾರೆ ಅಂತಂದರೆ ನಾವೆಲ್ಲರೂ ಆಲಯದಲ್ಲಿ ಕುಳಿತು ಆರಾಧನೆ ಮಾಡ್ತೇವೆ, ನಾವು ಆಲಯದಲ್ಲಿ ಕುಳಿತು ಒಳ್ಳೊಳ್ಳೆ ಮಾತುಗಳನ್ನು ಆಡ್ತೇವೆ, ಆಲಯದಲ್ಲಿ ಕುಳಿತು ಒಳ್ಳೆಯ ನೀತಿ ಪಾಠಗಳನ್ನು ಕೇಳ್ತೇವೆ, ಆಲಯದಲ್ಲಿ ಕುಳಿತು ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ನೀತಿ ನಿಯಮಗಳನ್ನು ರಚಿಸಿಕೊಳ್ತೇವೆ. ಇನ್ನೊಬ್ಬರಿಗೆ ಯಪ್ಪ ಅಂತಕ್ಕಂಥ ಅವಶ್ಯಕತೆ ಬರೋದಿಲ್ಲ. ನಾವೆಲ್ಲಿ ಬೇಡಬೇಕಾಗಿದೆ ಅಂತಂದರೆ ಅಲ್ಲೇ ದೇವರಿಗೆ. ಹೆಂಗೆ ಬೇಡಬೇಕಾಗಿದೆ? ನಾವು ಹೋಮ ಮಾಡಿ ಬೇಡಬೇಕಾಗಿಲ್ಲ, ನಾವು ಯಾವುದೋ ಒಂದು ದೇವರ ಇನ್ನೊಬ್ಬರ ಮೈ ಬರ್ತಕ್ಕಂಥ ದೇವ್ರು ಕೇಳಿ ನಾವು ಬಾಳಬೇಕಾಗಿಲ್ಲ. ಬರೀ ಪ್ರಾರ್ಥನೆ ಅಂತಕ್ಕಂಥ ಒಂದು ಮಂತ್ರದಿಂದ ನಾವು ಬಾಳಬೇಕಾಗಿದೆ.
ನಮಗೆ ಬಂದಿರತಕ್ಕಂಥ ಕಷ್ಟವನ್ನು ಪ್ರಾರ್ಥನಾ ಪೂರ್ವಕವಾಗಿ ದೇವರಿಗೆ ಮನವಿಗಳನ್ನು ಸಲ್ಲಿಸುವುದರ ಮುಖಾಂತರವಾಗಿ ನಾವೇನು ಮಾಡಬೇಕಾಗಿದೆ, ಆತನಲ್ಲಿ ಶಕ್ತಿಯನ್ನು ನಾವು ಹೊಂದಿಕೊಳ್ಳಬೇಕಾಗಿದೆ. ಯಾವಾಗಲೂ ಸದ್ಭಕ್ತರಾಗಿ ಯಾರು ಜೀವನ ಮಾಡ್ತಾರೆ ಅಂತಂದರೆ, ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗ್ತಾರೆ. ಅದೇ ಪ್ರಕಾರವಾಗಿ ಇನ್ನೂ ಕೆಲವರು ಒಬ್ಬೊಬ್ಬರು ನಮ್ಮನ್ನು ಸೇರೋದೇ ಇಲ್ಲ ಅಂತೇಳಿ ಅಂತಕ್ಕಂಥದ್ದು ಭಾಳ ಜನಕ್ಕಿದೆ. ಒಬ್ಬೊಬ್ಬರು ಕೆಲವರು ಧಿಕ್ಕರಿಸಲ್ಪಟ್ಟಿದ್ದಾರೆ, ಕೆಲವರು ಕುಟುಂಬದಿಂದ ಬೇರ್ಪಟ್ಟಿದ್ದಾರೆ, ಕೆಲವರು ಓಣೆಯಿಂದ ಬೇರ್ಪಟ್ಟಿದ್ದಾರೆ, ಕೆಲವರು ಸಭೆಯಿಂದ ಬೇರ್ಪಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣ ಏನಂತಂತಂದರೆ, ನಾವು ಮಾಡ್ತಕ್ಕಂಥ ಕೆಟ್ಟ ನಡೆನುಡಿಗಳಾಗಿರ್ಬೋದು, ದೇವರಿಂದ ಬಿಟ್ಟು ದೂರ ಅನ್ಯಾಯ ಕಾರ್ಯಗಳಲ್ಲಿ ಕೆಲಸಗಳನ್ನು ಮಾಡಿ ಅದರಿಂದ ನಾವು ಸೋಲನ್ನು ಅನುಭವಿಸಿದವರು ಇರ್ಬೋದು. ಅದಕ್ಕಾಗಿ ಯಾವಾಗಲೂ ಕ್ರಿಸ್ತನ ಸನ್ನಿಧಿಯಲ್ಲಿ ಆತನ ಸದ್ಭಕ್ತರಾಗಿ ನಾವು ಜೀವಿಸಿದೆಯಾದರೆ ನಿಜಕ್ಕೂ ಹಿಂಸೆ ಬರ್ತದೆ. ಆದರೆ ಅದು ಮೀರಿರ್ತಕ್ಕಂಥ ಹಿಂಸೆಯಾಗುವುದಿಲ್ಲ, ಅದು ತಾಳಬಹುದಾಗಿರ್ತಕ್ಕಂಥ ಹಿಂಸೆಯೇ ಆಗಿರ್ತದೆ. ಅದನ್ನು ನಾವು ಧೈರ್ಯದಿಂದ ಎದುರಿಸುವುದಕ್ಕೆ ನಾವು ಪ್ರಯತ್ನ ಪಡೋಣ. ದಾನಿಯೇಲನ ಗ್ರಂಥ ಓದಿದ್ದೀವಿ ನಾವು. ದಾನಿಯೇಲನ ಗ್ರಂಥದಲ್ಲಿ ಕೂಡ ಅಲ್ಲಿ ಏನಿತ್ತು ಅಂತಂದರೆ 6ನೇ ಅಧ್ಯಾಯದ 4ನೇ ವಚನದಲ್ಲಿ ನೋಡೋಣ. ಹೀಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರೂ ಅವನು ನಂಬಿಗಸ್ತನೇ ಆಗಿದ್ದನು. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ದಾನಿಯೇಲನು ಮಹಾಭಕ್ತಿಯುಳ್ಳವನಾಗಿದ್ದ. ಯಾವಾಗಲೂ ನಾವೇನು ಮಾಡ್ತೀವಿ ಅಂತಂದರೆ, ಸಮಾಜದಲ್ಲಿ ಯಾರನ್ನಾದರೂ ಒಂದು ಟಾರ್ಗೆಟ್ ಮಾಡ್ತೇವೆ. ಆಗ ಭಾಳ ಮಾಡ್ತಾನೆ ಅವನು, ನೋಡೋಣ ಯಾವುದರಲ್ಲಿ ಆದರೂ ಶಿಕ್ಷಣ ಅಂತೇಳಿ ಅಂತ ಕೆಟ್ಟ ವಿಚಾರ ಮಾಡ್ತೇವೆ. ಅದೇ ಪ್ರಕಾರವಾಗಿ ದಾನಿಯೇಲನು ಕೂಡ ಅವನ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರ ವರ್ಗದವರು ಆತನನ್ನು ತಪ್ಪಿನಲ್ಲಿ ಕಂಡುಹಿಡಿಬೇಕು, ಅವನು ಸಿಂಹದ ಗವಿಗೆ ಹಾಕಬೇಕು, ಅವನಿಗೆ ಹಿಂಸೆ ಮಾಡಬೇಕು. ಆದರೆ ಅವನ ಹತ್ರ ಏನೂ ಇರಲಿಲ್ಲ. ಯಾಕಂತಂದರೆ ಒಳ್ಳೆಯ ವಿಚಾರವಂತ ನೀತಿವಂತ ಆತನಾಗಿರುವಾಗ ಆತನ ತಪ್ಪು ಅವನಲ್ಲಿ ಏನು ಮಾಡಿದ್ರು ಸಿಗ್ತಿರಲಿಲ್ಲ. ಅವನ ಸಲುವಾಗಿ ಒಂದು ಕಾನೂನು ಮಾಡ್ತಾರೆ, ಎಲ್ಲೋ ಮಂದಿ ಕೂಡಿ. ಏನಂತ ಕಾನೂನು ಮಾಡ್ತಾರೆ? ರಾಜ ಒಂದು ಕಟ್ಟಾಜ್ಞೆ ಹೊರಡಿಸಿ. ಈಗ ಯಾಕಂತಂದರೆ 1 ದಿವಸ 30 ದಿವಸಗಳ ಕಾಲ ನೀನು ಬರೀ ರಾಜನನ್ನು ಮಾತ್ರ ಪೂಜೆ ಮಾಡಬೇಕು, ಬೇರೆ ದೇವರುಗಳನ್ನು ಯಾರನ್ನು ಪೂಜೆ ಮಾಡಬಾರ್ದು ಅಂತೇಳಿ ಒಂದು ಕಾನೂನು ಮಾಡೋಣ. ಆ ಸಂದರ್ಭದಲ್ಲಿ ಆತ ಏನು ಮಾಡ್ತಾನೆ ನೋಡೋಣ, ದಾನಿಯೇಲ ಹೆಂಗೆ ಸಿಗ್ತಾನೆ ಅಂತೇಳಿ ಯೋಚನೆ ಮಾಡ್ತಾರೆ, ಕುತಂತ್ರ ಹೂಡ್ತಾರೆ. ಆ ಕುತಂತ್ರ ಹೂಡಿರ್ತಕ್ಕಂಥ ಸಂದರ್ಭದಲ್ಲಿ ರಾಜನಿಗೂ ದಾನಿಯೇಲನಿಗೂ ಭಾಳ ನಿಕಟವಾಗಿರ್ತಕ್ಕಂಥ ಸಂಬಂಧ ಇರ್ತದೆ. ಯಾವಾಗಲೂ ರಾಜನು ದಾನಿಯೇಲನ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತಾ ಇರ್ತಾನೆ. ಅವನು ಎಷ್ಟು ನೀತಿವಂತನಿದ್ದಾನೆ, ಅವನು ಎಷ್ಟು ಭಕ್ತಿವಂತನಿದ್ದಾನೆ, ಯಾವ ತಪ್ಪುಗಳನ್ನು ಮಾಡದೇ ಇರ್ತಕ್ಕಂಥ ಈ ದೈವಿ ಪುರುಷನು ಅಂತೇಳಿ ಒಳಗೆ ರಾಜ ಅಲ್ಲಿ ದಾರಿವೇಷ ಏನು ಮಾಡ್ತಿದ್ದಂದರೆ ಖುಷಿ ಪಡ್ತಿದ್ದೆ. ಆದರೆ ಅಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವರು ಏನು ಮಾಡ್ತಿದ್ರು ಅಂದರೆ, ದಾನಿಯೇಲನಿಗೆ ಏನಾದರೂ ಮಾಡಿ ಹಿಂಸೆಗೊಳಪಡಿಸಬೇಕು, ಅವನು ಸಿಂಹದ ಗವಿಗೆ ಹಾಕಿಬಿಡಬೇಕು, ಸಿಂಹಕ್ಕೆ ಆಹಾರ ಮಾಡಿಬಿಡೋಣ ಅಂತೇಳಿ ಅವರು ಕೆಟ್ಟ ಯೋಚನೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ರಾಜಾಜ್ಞೆ ಹೊರಡಿಸ್ತಾರೆ. 1 ತಿಂಗಳವರೆಗೆ 30 ದಿವಸ ಯಾರು ದೇವ್ರಿಗೆ ಹೋಗೋದಿಲ್ಲ, ತೆಂಗಿನಕಾಯಿ ಹೊಡಿಯೋದಿಲ್ಲ, ಪೂಜೆ ಮಾಡೋದಿಲ್ಲ. ಯಾರಿಗೆ ಹೊಡಿಬೇಕಷ್ಟೇ? ರಾಜನಿಗೆ ಹೊಡಿಬೇಕು, ರಾಜನಿಗೆ ಪ್ರಾರ್ಥನೆ ಮಾಡಬೇಕು, ರಾಜನಿಗೆ ಪೂಜೆ ಮಾಡಬೇಕು ಅಂತೇಳಿ ಕಾನೂನು ಹೊರಡಿಸ್ತಾರೆ. ಆದರೆ ದಾನಿಯೇಲ ಅದನ್ನು ಮಾಡೋದಿಲ್ಲ. ಕಿಟಕಿಯೇ ಇಲ್ಲದ ಆ ಕೋಣೆಯಲ್ಲಿ ಕುಳಿತು ಆತನು ದೇವರಿಗೆ ಮೂರಾವರ್ತಿ ಪ್ರಾರ್ಥನೆ ಮಾಡ್ತಾನಂತ ಹೇಳ್ತಾರೆ. ಯಾವಾಗಲೂ ದೇವರಿಗೆ ಪ್ರಾರ್ಥನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನ ಆತನನ್ನು ಹಿಡಿದು ಏನು ಮಾಡ್ತಾರೆ ಅಂತಂದರೆ, ರಾಜಾಜ್ಞೆಯನ್ನು ಮೀರಿರ್ತಕ್ಕಂಥ ದಾನಿಯೇಲನನ್ನು ಏನು ಮಾಡಬೇಕಾಗಿದೆ? ಸಿಂಹದ ಗವಿಗಳಿಗೆ ನೂಕಬೇಕಾಗಿದೆ ಅಂತೇಳಿ ಯೋಚನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಾಜನಿಗೆ ಭಾಳ ಅತಿ ದುಃಖ ಆಗ್ತದೆ. ದುಃಖ ಆದರೂ ಕೂಡ ಈ ರಾಜಾಜ್ಞೆ ಇದೆ, ಎಲ್ಲ ಅಧಿಕಾರ ವರ್ಗದವ್ರು ನಿರ್ಧರಿಸಲ್ಪಟ್ಟಿರ್ತಕ್ಕಂಥದ್ದಿದೆ, ಆಯಿತು ಅಂತೇಳಿ ಪರ್ಮಿಷನ್ ಕೊಡ್ತಾರೆ. ಆ ದಾನಿಯೇಲನನ್ನು ಒಯ್ದು ಸಿಂಹದ ಗವಿಗಳಲ್ಲಿ ನೂಕಿ ಬಿಡ್ತಾರೆ. ನೂಕಿ ಬಿಟ್ಟಾಗ ರಾತ್ರಿ ಬೆಳ್ಳೆ ತನಕ ದಾರ್ವೇಷ ಅಂತಕ್ಕಂಥ ರಾಜ ನಿದ್ದೆನೇ ಮಾಡೋದಿಲ್ಲ. ಏನಾದನೋ ಏನಿಲ್ಲ ಅಂತೇಳಿ ಚಿಂತೆ ಮಾಡಿ ಮುಂಜಾನೆ ಇನ್ನೂ ನಸುಕಿರ್ತದೆ. ಆ ಸಂದರ್ಭದಲ್ಲಿ ನೋಡೋಣ ಏನಾಗಿರಬೇಕು ಅಂತ ಜನ ಎಲ್ಲ ಯೋಚನೆ ಮಾಡ್ತಾರೆ. ಆತನ ಎಲುಬು ಸಹಿತ ತಿಂದುಬಿಟ್ಟಿರ್ತದೆ, ಏನು ಉಳಿದಿರಲ್ಲ ಅಂತೇಳಿ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಆತನ ಒಳಗಡೆಯಿಂದ ಧ್ವನಿಗೈತಾನೆ, ರಾಜರೇ ನೀವು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ, ನಾನು ಚೆನ್ನಾಗಿದ್ದೇನೆ ಅಂತೇಳಿ ಆತನು ಮುಂಜಾನೆ ಹೇಳುವಂಥ ಸಂದರ್ಭದಲ್ಲಿ ಎಲ್ಲರೂ ಕೋಪಗೊಳ್ತಾರೆ. ಆದರೆ ರಾಜ ಮಾತ್ರ ಖುಷಿ ಪಡ್ತಾನೆ. ಯಾಕಂತಂದರೆ ಅವನು ದಾನಿಯೇಲನು ದೈವ ಭಕ್ತನಾಗಿದ್ದನು ಅಂತೇಳಿ ಆತನಿಗೆ ಗೊತ್ತಿತ್ತು. ಇವನು ಹೆಂಗಿದ್ರೂ ಸಾಧಿಸಿ ಬರ್ತಾನೆ ಅಂತೇಳಿ ಗುರ್ತಿತ್ತು. ಆ ಒಂದು ನಿಟ್ಟಿನಲ್ಲಿ ದಾನಿಯೇಲನು ಉಪಯುಕ್ತಿ ಗುಣ ಆತನ ಹತ್ರ ಸಿಗದೆ ಹೋದದಕ್ಕಾಗಿ
ಯಾವಾಗಲೂ ಆತನ ದೈವಿ ಸನ್ನಿಧಿಯಲ್ಲಿ ನೀತಿವಂತನಾಗಿ ಕಾಣಿಸಿಕೊಂಡನು. ಈ ರೀತಿಯಿಂದ ಇರ್ತಕ್ಕಂತಹ ಸಂದರ್ಭದಲ್ಲಿ ನಾವು ಈ ಲೋಕದಲ್ಲಿ ಇರುವಾಗ ಕ್ರೈಸ್ತರಾಗಿರ್ತಕ್ಕಂಥ ನಾವು ಯಾವ ರೀತಿ ನಾವು ದೇವರಿಗೆ ಪ್ರಾಶಸ್ತ್ಯವನ್ನು ನಾವು ಕೊಡ್ತೇವೆ ಅಂತನ್ನುವುದರ ಬಗ್ಗೆ ನಾವು ಕಾಯಿನ್ನು ಮತ್ತು ಹೇಬೆಲಿನ ಕಥೆ ಅವರ ಕಾಣಿಕೆಯ ಬಗ್ಗೆ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಯಾವಾಗಲೂ ತಿಳಿದುಕೊಂಡಿರ್ಬೇಕೇನಂತಂದರೆ ನಾವು ಆರಾಧನೆಗೆ ಹೋದ್ರಾಯ್ತು ಬಿಡಪ್ಪ ಅಂತೇಳಿ ಹಗುರವಾಗಿ ತಿಳಿದುಕೊಳ್ಬೇಡ್ರಿ. ಯಾಕಂತಂದರೆ ಈ ಭಾನುವಾರ ದಿವಸ ನಿಮ್ಮ ಜೀವಿತದಲ್ಲಿ ಅಷ್ಟು ಮುಖ್ಯವಾಗಿದೆ ಅಂತಂದರೆ ಇವತ್ತಿನ ಒಂದು ದೈವ ವಾಕ್ಯ ನಿಮ್ಮ ಒಂದು ವಾರದ ದೈನಿಕ ಬುದ್ಧಿಯಾಗಿರ್ತದೆ. ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯ ಆರೋಗ್ಯದ ಶಕ್ತಿಯನ್ನು ತರ್ತಕ್ಕಂಥದ್ದಾಗಿದೆ. ನಿಮ್ಮ ಬುದ್ಧಿಮತ್ತೆಗೆ ಒಳ್ಳೆಯ ವಿಚಾರವನ್ನು ಕೊಡ್ತಕ್ಕಂಥ ಒಳ್ಳೆಯ ಒಂದು ಸಂದೇಶವಾಗಿರ್ತದೆ. ನಮ್ಮ ಜೀವಿತಕ್ಕೆ ಬೇಕಾಗಿರ್ತಕ್ಕಂಥ ನೀತಿ ದಾರಿಯನ್ನು ಕಲಿಸ್ತಕ್ಕಂಥ ಒಂದು ಏನಾಗಿರ್ತದೆ ಅಂತಂದರೆ ಕಲಿಕೆಯಾಗಿರ್ತದೆ. ಅದಕ್ಕಾಗಿ ನಾವು ಯಾವಾಗಲೂ ತಿಳಿದುಕೊಂಡಿರಬೇಕು, ದೇವರ ವಾಕ್ಯಕ್ಕೆ, ದೇವರ ಆಲಯಕ್ಕೆ, ದೇವರಿಗೆ ಮುನ್ನ ಸ್ಥಾನ. ನಮ್ಮ ನಾಯಕ ಯಾರು ಅಂತಂದರೆ ಆತನೇ. ಪ್ರತಿಯೊಂದರಲ್ಲಿ ಆತನೇ. ನಮಗೆ ಗುರುತಿದೆ. ಮಾಮೂಲಿಯಾಗಿ ನಾವೇನು ಮಾಡ್ತೀವಿ ಅಂತಂದರೆ ಊಟ ಮಾಡುವಾಗ ಪ್ರಾರ್ಥನೆ ಮಾಡ್ತೀವಲ್ಲ, ಅಷ್ಟಾದರೂ ಮಾಡ್ತೀವಿ. ನಾವು ಖುಷಿ ಪಡಬೇಕು, ಅಷ್ಟಾದರೂ ಮಾಡ್ತೀವಿ ನಾವು. ಯಾಕಂತಂದರೆ ಪ್ರತಿಯೊಂದೊಂದಕ್ಕೂ ನಾವು ಸಮಯಕ್ಕನುಸಾರವಾಗಿ ದೇವರಿಗೆ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ನಾವು ನಿನಗೆ ಅರ್ಪಿತರಾಗಿದ್ದೇವೆ ಅಂತೇಳಿ ತೋರಿಸ್ತೇವೆ. ಅದೇ ಪ್ರಕಾರವಾಗಿ ಹೆಚ್ಚಿನ ರೀತಿಯಲ್ಲಿ ಕೂಡ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರ ಆರಾಧನೆಗೆ ಆಗಲಿ, ದೇವರಿಗೆ ಹೆಚ್ಚಿನ ಸಮಯವನ್ನು ನಾವು ಕೊಟ್ಟಿದ್ದೀಯಾದರೆ ನಿಜಕ್ಕೂ ನಮ್ಮ ಜೀವನ ಸಾರ್ಥಕವಾಗ್ತದೆ. ದೇವರು ನಮಗೆ ಕೂಡ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ನಮ್ಮನ್ನು ಈ ಲೋಕದಲ್ಲಿ ಹಿಂಸೆಗಳನ್ನು ಎದುರಿಸ್ತಕ್ಕಂಥ ಜನಾಂಗಗಳನ್ನಾಗಿ ಮಾಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.